ಸೊ ಮೊನ್ನೆ ನಾಮಕರಣ ಇದ್ದಿದ್ದರಿಂದ ನಾನು ಭಾನುವಾರ ಸಂಜೆ ನಾವು ಊರಿಗೆ ಬರಬೇಕಾಗಿತ್ತು. ಸೊ ನಾಮಕರಣ ಹೇಗಾಯಿತು ಏನೇನಾಯಿತು ಅಂತ ಒಂದಷ್ಟು ಕ್ಲಿಪ್ಸ್ ಇದೆ. ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಸೊ ಸಂಡೇ ಅಪ್ಪ ನಾನ್ ವೆಜ್ ತರ್ತೀನಿ ಒಂದು ಮನೇಲಿ. ಸೊ ಬೇಡ ಅಂತೇಳಿ ನಾವು ಊರಿಗೆ ಹೊರಡಬೇಕಾಗಿತ್ತು. ಸೊ ಯಾಕಂದರೆ ನಾಮಕರಣ ಇತ್ತಲ್ವ, ಸೊ ಅದಕ್ಕಾಗಿ ಊರಿಗೆ ನಾವು ಬರಬೇಕಿತ್ತು. ಸೊ ಊರಿಗೆ ಬರೋಕ್ಕೆ ಮುಂಚೆ ಆಂಜನೇಯನ ಪೂಜೆ ಎಲ್ಲ ಮಾಡಿಕೊಂಡು ಸೊ ಹೋಗೋಣ ಅಂತ ಹೇಳಿ ರಾತ್ರಿ ಎಲ್ಲ ಹೂವು ಕಟ್ಟಿದ್ದೀನಿ, ಅಪ್ಡೇಟ್ ಮಾಡಿದ್ದೀನಿ. ಸೊ ಹೂವು ಎಲ್ಲ ಕಟ್ಟಿ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಆಂಜನೇಯನಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಕೂಡ ನಾನು ನನ್ನ ಮಗ ಇಬ್ಬರು ಪೂಜೆ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ಸಂಡೇ ಮಧ್ಯಾಹ್ನ ಆಗಿತ್ತು. ಸೊ ತುಂಬ ದಿನ ಆದಮೇಲೆ ಹೋಗಿರೋದ್ರಿಂದ ಪೂಜೆ ಮಾಡ್ಕೊಂಡು ಬರಲೇಬೇಕಿತ್ತು. ಸೊ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಸೊ ನೋಡ್ತಿರ್ಬೋದು ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ. ಸೊ ಈ ದೇವರು ಹೇಳೋದು ನಾನು ತುಂಬ ಪವರ್ಫುಲ್, ತುಂಬ ಅಂದರೆ ತುಂಬಾ ಪವರ್ಫುಲ್. ಸೊ ಹಾಗೆಲ್ಲ ಪೂಜೆ ಮಾಡಿಕೊಂಡು ರಿಟರ್ನ್ ಬರಬೇಕಾದ್ರೆ ಒಂದು ಸ್ವಲ್ಪ ನಾಮಕರಣಕ್ಕೆ ಗಿಫ್ಟ್ಸ್ ಐಟಮ್ ಬೇಕಿತ್ತು. ಡಿಮಾರ್ಟ್ಗೆ ಹೋಗಿದ್ವಿ, ದೇವನಹಳ್ಳಿ ಡಿಮಾರ್ಟ್ಗೆ. ಸೊ ನಮಗೆ ಬೇಕಾದಂತಹ ಗಿಫ್ಟ್ ಐಟಮ್ ಸಿಗಲಿಲ್ಲ. ಸೊ ಸ್ಟೀಲಲ್ಲಿ ತೊಗೊಳ್ಬೇಕಿತ್ತು. ಬಟ್ ಇಲ್ಲಿ ಕ್ವಾಲಿಟಿ ವೈಸ್ ನೋಡಿದೆ ತುಂಬ ಚೆನ್ನಾಗಿದೆ. ರೇಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದರೂ ಕೂಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಡಿಮಾರ್ಟ್ಸಲ್ಲಿ. ಸೊ ಯಾರಾದರೂ ಹೋಗಿ ಟ್ರೈ ಮಾಡ್ಬೋದು. ಸೊ ಹಾಗೆ ಊರಿಗೆ ಹೋಗಿ ನಮ್ಮ ಅತ್ತೆಯವ್ರ ಊರಿಗೆ ಹೋಗಿ ಅಲ್ಲಿ ತುಂಬಾ ಕೆಲಸ ಆಯಿತು. ಸೊ ದೇವ್ರ ಫೋಟೋಗಳಿಗೆಲ್ಲನೂ ಒಡಿಸಿ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಸೊ ಎಲ್ಲನೂ ಅರೇಂಜ್ ಮಾಡ್ತಿದ್ದೆ. ಸೊ ಹಾಗೆ ನಾಳೆ ಎಷ್ಟು ಟೈಮ್ ಇರುತ್ತೋ ಏನೋ ಅಂತ ಹೇಳಿ ದೇವ್ರಿಗೆಲ್ಲ ಈಗಲೇ ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೆ. ಇದಕ್ಕೂ ಮುಂಚೆ ನಾನು ನಮ್ಮ ಯಜಮಾನ್ರು ಹಾಗೆ ನಮ್ಮ ಮನೆಗೆ ಬಂದು ಬಟ್ಟೆ ಎಲ್ಲ ತೊಗೊಂಡು ಹಾಗೆ ದೊಡ್ಡಬಳ್ಳಾಪುರ ಡಿಮಾರ್ಟ್ ಕೂಡ ಹೋಗಿದ್ವಿ. ಸೊ ಅಲ್ಲಿ ಕೂಡ ಹೋಗಿ ಗಿಫ್ಟ್ ಐಟಮ್ ನೋಡಿದ್ವಿ. ಸೊ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ದೇವನಹಳ್ಳಿ ಡಿಮಾರ್ಟಲ್ಲೇ ತುಂಬಾ ಚೆನ್ನಾಗಿತ್ತು. ಒಂದು ಫ್ಲೋರ್ ಇದ್ದರೂ ಕೂಡ ತುಂಬಾ ಚೆನ್ನಾಗಿರೋ ಐಟಮ್ಸ್ನ ಇಟ್ಟಿದ್ರು. ಸೊ ನಂಗೆ ದೊಡ್ಡಬಳ್ಳಾಪುರದಲ್ಲಿ ಅಷ್ಟೊಂದು ಓಕೆ ಅಂತ ಅನಿಸೋ ಥರ ಯಾವುದೂ ಏನಿರಲಿಲ್ಲ. ಸೊ ಅಲ್ಲಿ ಕೂಡ ನನಗೇನು ಅಂಥ ಸ್ಯಾಟಿಸ್ಫೈ ಆಗೋ ಐಟಮ್ಸ್ ಇರಲಿಲ್ಲ ಅಂತ ಹೇಳಿ ಅಲ್ಲಿನೂ ಕೂಡ ಒಂದು 4-5 ಅಂಗಡಿ ಮತ್ತು ಸ್ಟೀಲ್ ಅಂಗಡಿಗಳನ್ನ ನೋಡಿಕೊಂಡು ಇಲ್ಲೂ ಕೂಡ ಸ್ಯಾಟಿಸ್ಫೈ ಆಗದಿದ್ದಕ್ಕೆ, ಯಾಕಂದ್ರೆ ಸಂಡೇ ಇತ್ತಲ್ಲ, ಒಂದು ಆಲ್ಮೋಸ್ಟ್ 95% ಶಾಪ್ಸ್ ಎಲ್ಲ ಕ್ಲೋಸ್ ಇತ್ತು. ಇರೋ ಶಾಪ್ಸ್ನ ನೋಡ್ಕೊಂಡು ಬಂದ್ವಿ. ಸೊ ನೋಡ್ಕೊಂಡು ಬಂದು ಇಲ್ಲಿ ಅಷ್ಟರೊಳಗಡೆ ನಮ್ಮ ಅತ್ತೆಯವರು ಅಡುಗೆ ಮಾಡಿದ್ರು. ಊಟ ಮಾಡಿಕೊಂಡು ಹೂವೆಲ್ಲ ತೊಗೊಂಡು ಬಂದಿದ್ದೆ ನಾನೇ. ಸೊ ಎಲ್ಲನೂ ಕಟ್ಟಬೇಕಿತ್ತು. ತುಂಬಾ ಹೂವು ತಂದಿದ್ದೆ. 3 kg ಹೂವನ್ನು ತಂದಿದ್ದು, 1 kg ಕನಕಾಂಬರ ಮತ್ತು 2 kg ಮಲ್ಲಿಗೆ ಹೂವು. ಸೊ ಅದನ್ನೆಲ್ಲ ಕಟ್ಟಬೇಕಿತ್ತು. ಸೊ ಅದಕ್ಕೆ ಟೈಮ್ ಇರೋದಿಲ್ಲ, ಫಸ್ಟು ದೇವ್ರಿಗೆಲ್ಲ ರೆಡಿ ಮಾಡಿಬಿಡೋಣ ಸೊ ಅಂತ ಹೇಳಿ ಪಾಪ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದರು. ನಮ್ಮ ಅತ್ತೆ ನಮ್ಮ ಮಗು ನೋಡ್ಕೊಳ್ಳೋ ಕೆಲಸನೇ ಆಗೋಗುತ್ತೆ ಅವ್ರಿಗೆ. ಸೊ ಅವರು ಕೂಡ ಬೆಳಗ್ಗೆಯಿಂದ ಮಾಡಿದ್ರು. ಸೊ ಓಕೆ, ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ ದೇವ್ರಿಗೆಲ್ಲ ಫಸ್ಟು ಕ್ಲೀನ್ ಮಾಡಿಕೊಂಡು ಎಲ್ಲ ಅರೇಂಜ್ ಮಾಡಿಬಿಡೋಣ. ನಾಳೆ ಬರೀ ಹೂವು ಹಾಕಿ ಪೂಜೆ ಮಾಡೋಣ, ಈಸಿ ಆಗುತ್ತೆ. ಯಾಕಂದರೆ ನಾಳೆ 9:30ಗೆ ಪ್ರೋಗ್ರಾಮ್ ಇರೋದ್ರಿಂದ ಸೊ ಆಗಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ನೋಡ್ಕೊಂಡು ಹೋದಾಗ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈಗಲೇ ಎಲ್ಲ ರೆಡಿ ಮಾಡಿಬಿಡೋಣ. ಇನ್ನು ಹೂವು ಕಟ್ಟೋದಿತ್ತು ಮತ್ತು ಗಿಫ್ಟ್ಸ್, ಮತ್ತು ನಾವು ಯಜಮಾನ್ರು ಹೋಗಿ ಗಿಫ್ಟ್ಸ್ ಎಲ್ಲೂ ಪರಿಚಯ ಇರೋರಿದ್ರು. ಸೊ ಅಲ್ಲಿ ಅವರು ನಾವು ತಗೊಡ್ತೀನಿ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗಿದ್ರು ಅವರು. ಸೊ ಅಲ್ಲೋಗಿ ತೊಗೊಂಡು ಬರ್ತೀವಿ ಅಂತಂದರು. ಸೊ ಇನ್ನು ಗಿಫ್ಟ್ಸ್ ತೊಗೊಂಬಂದ್ರೆ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಬೇಕಿತ್ತು. ಸೊ ಅದಕ್ಕೆ ಹೇಳಿ ಎಲ್ಲ ಆಲ್ಮೋಸ್ಟ್ ನನ್ನ ದೇವ್ರಿಗೆಲ್ಲ ಕುಂಕುಮ ಇಡೋದು ಎಲ್ಲ ಪ್ರತಿಯೊಂದು ಕೂಡ ಆದಷ್ಟು ಅರೇಂಜ್ ಮಾಡಿದ್ದೆ. ರಾತ್ರಿ ಎಲ್ಲ ಆಗಿತ್ತು. ರಾತ್ರಿ ಎಲ್ಲ ನಮ್ಮ ಅತ್ತೆ ಎಲ್ಲ ಅವರೆಲ್ಲ ಬಂದು ಹೂವು ತುಂಬಾ ಇತ್ತು. ನಾನು ಮಧ್ಯಾಹ್ನ ಲಾಗ್ ಮಾಡಿದ್ದೀನಿ. ಸೊ ಎಲ್ಲ ಹೂವು ಎಲ್ಲ ಕಟ್ಟಿ ಮಾರ್ನಿಂಗ್ ವೇದಿಕಾ ಅಂತ ಹೆಸರಿಟ್ಟು ಸೊ ನನಗೆ ನಿಜವಾಗ್ಲೂ ಯಾವ ಥರ ಎಲ್ಲರೂ ಇದ್ರಲ್ಲ, ಸ್ವಲ್ಪ ನಾನು ಸ್ವಲ್ಪ ಅಷ್ಟು ನನಗೆ ಒಂದು ಸ್ವಲ್ಪ ವೀಡಿಯೋ ತೆಗೆದ್ರೆ ಏನು ಅನ್ಕೊತಾರೆ, ವೀಡಿಯೋ ಮಾಡಿಕೊಂಡು ವ್ಲಾಗ್ ಮಾಡಿದೆ ಅಂತ ಅಂದ್ಬಿಟ್ಟು ನಾನು ಯಾವುದೋ ಅಷ್ಟೊಂದು ತೆಗೆದಿಲ್ಲ. ಸೊ ನೋಡಿ, ಸಿಂಪಲ್ಲಾಗಿ ನೀಟಾಗಿ ನಾಮಕರಣನ ಮುಗಿಸ್ಕೊಂಡ್ರು ಅವರು. ಸೊ ಅವ್ರು ಚಿಕ್ಕಪ್ಪ, ಸೊ ಅವ್ರ ಪಾಪುಗೆ ನಾಮಕರಣ ಮಾಡ್ತಿರೋದು. ಸೊ ವೇದಿಕಾ ಅಂತ ಹೆಸರಿಟ್ಟಿದ್ದಾರೆ. ಸೊ ನೀಟಾಗಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಆಯಿತು. ಸೊ ಖುಷಿ ಅನ್ನಿಸ್ತು. ತುಂಬ ದಿನ ಆದಮೇಲೆ ಪ್ರೋಗ್ರಾಮ್ ಆಗಿರೋದ್ರಿಂದ ಸೊ ನೋಡೋಕ್ಕೆ ಖುಷಿ ಅನ್ನಿಸ್ತು. ಮತ್ತು ಇವ್ರ ಮುಖದಲ್ಲಿ ಕೂಡ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ಇವ್ರಿಗೂ ಕೂಡ ಮಗು ಆಗಿರೋದು, ಅವ್ರಿಗೂ ಕೂಡ ತುಂಬಾ ಖುಷಿ ಇತ್ತು. ಸೊ ಹಾಗೆ ನಾವು ಲಾಸ್ಟಲ್ಲಿ ನಾವು ಬಂದವ್ರಿಗೆಲ್ಲ ಗಿಫ್ಟ್ಸ್ ಕೊಟ್ಕೊಂಡು ಅದು ಇದು ಮಾಡಿಕೊಂಡು ಲಾಸ್ಟಲ್ಲಿ ಊಟಕ್ಕೆ ಹೋಗಿದ್ವಿ. ಸೊ ನಂಗೆ ಅಲ್ಲೂ ಕೂಡ ವ್ಲಾಗ್ ಮಾಡೋಕ್ಕೆ ಭಯ ಅನ್ನಿಸ್ತು. ಸೊ ಊಟ ಮುಗಿಸಿ ಹಾಗೆ ಒಂದು ಸ್ವಲ್ಪ ನಮ್ಮ ಮನೆಯವ್ರ ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಫ್ಯಾಮ್ಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಲಾಸ್ಟ್ಗೆ ಒಂದು 7 o'clock
ಗಂಟೆವರೆಗೂ ಊರಲ್ಲೇ ಇದ್ದು ಮತ್ತು ಅಲ್ಲೇ ಎಲ್ಲರೂ ಇನ್ನು ಊರಲ್ಲೆಲ್ಲ ಹೇಳಿದ್ರಲ್ಲ, ಸೊ ಅವರು ಕೂಡ ಸಂಜೆ 8 ಗಂಟೆವರೆಗೂ ಬರ್ತಿದ್ರು. ಸೊ ನಾವು 8 ಗಂಟೆವರೆಗೂ ಇದ್ದು ಸರಿ ಅಂತ ಹೇಳಿ ನಾವು 8 ಗಂಟೆಯಲ್ಲಿ ಬಂದ್ರಿ. ಸೊ ಈ ಲಾಗ್ ನಿಮಗೆ ಸೊ ನನಗೆ ಎಷ್ಟು ಸಿಗುತ್ತೋ, ನನಗೆ ಎಷ್ಟಾಗುತ್ತೋ ಅಷ್ಟು ಸುಮ್ಮನೆ ಯಾವುದೋ ವೀಡಿಯೋ ಮಾಡ್ಕೊಂಡೋದೆಲ್ಲ ಇಲ್ಲಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸೊ ನನಗೆ ಎಲ್ಲರ ಮುಂದೆ ಅಲ್ಲಿ ವೀಡಿಯೋ ಅಷ್ಟು ಕ್ಲೀನಾಗಿ ತೊಗೊಳಕ್ಕಾಗಲಿಲ್ಲ. ಸೊ ಇರೋದನ್ನು ವೀಡಿಯೋ ಏನೇನಿದೆ, ಏನೇನು ಫೋಟೋಸ್ ಇದೆ ಅದೆಲ್ಲನೂ ಇಲ್ಲಿ ಹಾಕ್ತಿದ್ದೀನಿ. ನಾನು ಕೂಡ ಸಿಂಪಲ್ ಸಿಲ್ಕ್ ಸ್ಯಾರಿ ಮತ್ತು ಸಿಂಪಲ್ಲಾಗಿ ಜ್ಯುವೆಲರಿ ವೇರ್ ಮಾಡಿದ್ದೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.